PSI 2016ರಲ್ಲಿ ಕೇಳಿದ ಪ್ರಶ್ನೆ ಇದು. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಿಸಿದವರು ಯಾರು? ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡಿದವರು ಯಾರು ಅಂದ್ರ ಎಒ ಹ್ಯೂಮ್. ರೈಟ್ ಆನ್ಸರ್ ನೋಡಿ. ಎಒ ಹ್ಯೂಮ್ ಇದೆಯಲ್ಲ ಸರಿಯಾಗಿರುವಂತ ಉತ್ತರ. Who is the father of Indian national movement? Who is the father of Indian national movement? ಭಾರತದ ರಾಷ್ಟ್ರೀಯ ಚಳವಳಿಯ ಪಿತಾಮಹ ಯಾರು? ಭಾರತದ ರಾಷ್ಟ್ರೀಯ ಚಳವಳಿಯ ಪಿತಾಮಹ ಯಾರು ಅಂದ್ರ ಸುರೇಂದ್ರನಾಥ್ ಬ್ಯಾನರ್ಜಿ ನೋಡಿ. ಸುರೇಂದ್ರನಾಥ್ ಬ್ಯಾನರ್ಜಿ. ರಾಸ್ತಾರ್ ಗುಪ್ತಾ ಇದು ಯಾರ ಪ್ರಸಿದ್ಧವಾದ ಪತ್ರಿಕೆಯಾಗಿದೆ? ರಾಸ್ತಾರ್ ಗುಪ್ತಾ ಅನ್ನುವುದು ಇದು ಯಾರ ಪ್ರಸಿದ್ಧವಾದ ಪತ್ರಿಕೆ ಅಂದ್ರೆ ದಾದಾಬಾಯಿ ನವರೋಜಿ ಅವರ ಪ್ರಸಿದ್ಧವಾದ ಪತ್ರಿಕೆಯಾಗಿದೆ. ರಾಸ್ತಾರ್ ಗುಪ್ತಾ ಎಂಬುದು ದಾದಾಬಾಯಿ ನವರೋಜಿ ಅವರು ಬರೆದಂತ ಪ್ರಸಿದ್ಧವಾದ ಪತ್ರಿಕೆ. ಇವರನ್ನ ಭಾರತ ದೇಶದ ವೃದ್ಧ ಪಿತಾಮಹ ಎಂದು ಕರೆಯುತ್ತಾರೆ. ಯಾರನ್ನ ಭಾರತದ ವೃದ್ಧ ಪಿತಾಮಹ ಎಂದು ಕರೆಯುತ್ತಾರೆ ಅಂದ್ರೆ ದಾದಾಬಾಯಿ ನವರೋಜಿ ಅವರನ್ನ. PSI 2016ರಲ್ಲಿ ಕೇಳಿದ ಪ್ರಶ್ನೆ ಇದು. ಬಂಗಾಳದ ವಿಭಜನೆಯ ವಿರುದ್ಧ ಯಾವ ವರ್ಷದಲ್ಲಿ ವಿಭಜನೆ ವಿರೋಧಿ ಚಳವಳಿ ಪ್ರಾರಂಭವಾಯಿತು? ಬಂಗಾಳ ವಿಭಜನೆಯ ವಿರುದ್ಧ ಯಾವ ವರ್ಷದಲ್ಲಿ ವಿಭಜನೆ ವಿರೋಧ ಚಳವಳಿ ಪ್ರಾರಂಭವಾಯಿತು ಅಂದ್ರೆ 1905. ಹಾಗಾದ್ರೆ ಬಂಗಾಳದ ವಿಭಜನೆಯ ವಿರುದ್ಧ ನಡೆದ ಚಳವಳಿ ಹೆಸರೇನು? ಕಾನೂನು ಭಂಗ ಚಳವಳಿ, ಅಸಹಕಾರ ಚಳವಳಿ, ಭಾರತ ಬಿಟ್ಟು ತೊಲಗಿ ಚಳವಳಿ, ವಂಗಭಂಗ ಚಳವಳಿ. ಎಕ್ಸಲೆಂಟ್. 83% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ವಂಗಭಂಗ ಚಳವಳಿ ಅಂದ್ರು ಒಂದೇ. ಈ ವಂಗಭಂಗ ಚಳವಳಿಗಿರುವ ಇನ್ನೊಂದು ಹೆಸರು ಸ್ವದೇಶಿ ಹೋರಾಟ. ಸ್ವದೇಶಿ ಚಳವಳಿ ಅಂದ್ರು ಒಂದೇ, ವಂಗಭಂಗ ಚಳವಳಿ ಅಂದ್ರು ಒಂದೇ. ಈ ವಂಗಭಂಗ ಚಳವಳಿ ಯಾವ ವರ್ಷ ನಡೀತು ಅಂದ್ರೆ 1905ರಲ್ಲಿ ನಡೀತು. 1905ರಲ್ಲಿ ನಡೆದಂತ ಹೋರಾಟದ ಹೆಸರು ವಂಗಭಂಗ ಚಳವಳಿ. ವಂಗಭಂಗ ಚಳವಳಿ ಅಂದ್ರು ಒಂದೇ, ಸ್ವದೇಶಿ ಚಳವಳಿ ಅಂದ್ರು ಒಂದೇ. ಬಂಗಾಳದ ವಿಭಜನೆ ವಿರುದ್ಧ ನಡೆದಂತ ಹೋರಾಟದ ಹೆಸರೇನಂದ್ರ ವಂಗಭಂಗ ಚಳವಳಿ. ಮಹಾತ್ಮ ಗಾಂಧೀಜಿಯವರು ಚಂಪಾರಣ್ಯದಲ್ಲಿ ಸತ್ಯಾಗ್ರಹ ಆರಂಭಿಸಿದರು. ಹಾಗಾದ್ರೆ ಚಂಪಾರಣ್ಯ ಯಾವ ರಾಜ್ಯದಲ್ಲಿದೆ ಪ್ರೆಸೆಂಟ್? ಅದು ಚಂಪಾರಣ್ಯ ಎಂಬುದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಬಿಹಾರ ರಾಜ್ಯದಲ್ಲಿ, ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ. PSI 2016ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಚಂಪಾರಣ್ಯ ಎಂಬುದು ಯಾವ ರಾಜ್ಯದಲ್ಲಿದೆ ಅಂದ್ರೆ ಸರಿಯಾದಂತ ಉತ್ತರ ಬಿಹಾರ್ ರಾಜ್ಯದಲ್ಲಿ ಕಂಡು ಬರ್ತದೆ. ಚಂಪಾರಣ್ಯ ಎಂಬುದು ಯಾವ ರಾಜ್ಯದಲ್ಲಿದೆ ಅಂದ್ರೆ ಬಿಹಾರ್ ರಾಜ್ಯ. ಹಾಗಾದ್ರೆ ಗಾಂಧೀಜಿಯವರು ಭಾರತ ದೇಶದಲ್ಲಿ ಮಾಡಿದ ಮೊದಲ ಕಾನೂನು ಭಂಗ ಚಳವಳಿ ಯಾವುದು? ವೆರಿ ಗುಡ್. ಚಂಪಾರಣ್ಯ ಚಳವಳಿಯನ್ನೇ ಗಾಂಧೀಜಿ ಭಾರತ ದೇಶದಲ್ಲಿ ಮಾಡಿದ ಮೊದಲ ಕಾನೂನು ಭಂಗ ಚಳವಳಿ ಅಂತ ಕರಿತೀವಿ ಅಲ್ಲ? ಹಾಗಾದ್ರೆ ಗಾಂಧೀಜಿಯವರು ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಯಶಸ್ವಿಯಾದ ನಂತರ ಚಂಪಾರಣ್ಯದ ಜನತೆ ಗಾಂಧೀಜಿಯವರನ್ನು ಏನಂತ ಕರೆದ್ರು? ಸೂಪರ್, ಗಾಂಧಿ ಬಾಬಾ ಅಂತ ಕರೆದ್ರು ನೋಡಿ. ಗಾಂಧಿ ಬಾಬಾ ಅಂತ ಹೇಳಿ ಕರೆದ್ರು. ಗಾಂಧಿ ಬಾಬಾ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನಿಯಮವನ್ನು ಆರಂಭಿಸಿದ ಬ್ರಿಟಿಷ್ ಅಧಿಕಾರಿ ಯಾರು? ಇದು PSI 2017ರಲ್ಲಿ ಕೇಳಿದಂತ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್. 2017 PSI ಕೇಳಿದಂತ ಪ್ರಶ್ನೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನಿಯಮವನ್ನು ಆರಂಭಿಸಿದ ಬ್ರಿಟಿಷ್ ಅಧಿಕಾರಿ ಯಾರು? ಲಾರ್ಡ್ ವೆಲ್ಲೆಸ್ಲಿ, ಆಕ್ಲ್ಯಾಂಡ್, ಲಾರ್ಡ್ ಡಾಲ್ಹೌಸಿ, ವಾರ್ನ್ ಹೇಸ್ಟಿಂಗ್. ಸರಿಯಾದಂತ ಉತ್ತರ ಲಾರ್ಡ್ ಡಾಲ್ಹೌಸಿ. ರೈಟ್ ಆನ್ಸರ್. ತನ್ನನ್ನು ತಾನು ಬಂಗಾಳದ ಹುಲಿ ಎಂದು ಕರೆದುಕೊಂಡ ವ್ಯಕ್ತಿ ಯಾರು? ಯಾರು ತನ್ನನ್ನು ತಾನು ಬಂಗಾಳದ ಹುಲಿ ಎಂದು ಕರೆದುಕೊಂಡರು? ಯಾರು
ತನ್ನನ್ನು ತಾನು ಬಂಗಾಳದ ಹುಲಿ ಎಂದು ಕರೆದುಕೊಂಡರಂದ್ರೆ ಲಾರ್ಡ್ ವೆಲ್ಲೆಸ್ಲಿ. ರೈಟ್ ಆನ್ಸರ್ ನೋಡಿ. ಲಾರ್ಡ್ ವೆಲ್ಲೆಸ್ಲಿ ತನ್ನನ್ನು ತಾನು ಬಂಗಾಳದ ಹುಲಿ ಎಂದು ಕರೆದುಕೊಂಡನು. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಪಾಲ್ಗೊಂಡಂತ ವ್ಯಕ್ತಿ ಯಾರು? 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಪಾಲ್ಗೊಂಡಂತ ವ್ಯಕ್ತಿ ಹೆಸರೇನು? ಸರಿಯಾದಂತ ಉತ್ತರ ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಪಾಲ್ಗೊಂಡು ಟಿಪ್ಪು ಸುಲ್ತಾನನ ಸೋಲಿಸುವುದರ ಮೂಲಕ, ಯಾಕಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡಿರ್ತಾನಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದಿರ್ತಾನೆ. ಆ ಸಹಾಯಕ ಸೈನ್ಯ ಪದ್ಧತಿಯನ್ನ ವಿರೋಧ ಮಾಡಿದ ಮೊದಲ ದೇಶೀಯ ಅರಸ ಯಾರಂದ್ರೆ ಟಿಪ್ಪು ಸುಲ್ತಾನ್. ಆ ಉದ್ದೇಶಕ್ಕಾಗಿ ಲಾರ್ಡ್ ವೆಲ್ಲೆಸ್ಲಿ ವಿರುದ್ಧ ಹೋರಾಟವನ್ನು ಮಾಡಿದ. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು? ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು? ವಾರನ್ ಹೆಸ್ಟಿಂಗ್. ರೈಟ್ ಆನ್ಸರ್ ನೋಡಿ. ವಾರನ್ ಹೆಸ್ಟಿಂಗ್ ಅದನ್ನಲ್ಲ, ಇವರು ಬಂಗಾಳದ ಮೊದಲ ಗವರ್ನರ್ ಜನರಲ್ ಅಂತ ಕರಿತೀವಿ. ಬಂಗಾಳದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರಂದ್ರೆ ವಾರನ್ ಹೆಸ್ಟಿಂಗ್. ಹೊಸ ಭಾರತೀಯ ಪರಮಾಧಿಕಾರ ದೇಶದ ಮೊದಲ ಜನರಲ್ ಗವರ್ನರ್ ಯಾರು? ನೋಡಿ, ಕ್ವಶನ್ ಏನ್ ಕೇಳಿದ್ದಾನೆ. PSI 2017ರಲ್ಲಿ ಕೇಳಿದಂತ ಪ್ರಶ್ನೆ. ಆಧುನಿಕ ಭಾರತ ಇತಿಹಾಸದಲ್ಲಿ ಹೊಸ ಭಾರತೀಯ ಪರಮಾಧಿಕಾರ ದೇಶದ ಮೊದಲ ಗವರ್ನರ್ ಜನರಲ್ ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್, ವಲ್ಲಭಾಯಿ ಪಟೇಲ್, ಸಿ ರಾಜಗೋಪಾಲಾಚಾರಿ, ರಾಜೇಂದ್ರ ಪ್ರಸಾದ್. ಸರಿಯಾದಂತ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್. ರೈಟ್ ಆನ್ಸರ್ ನೋಡಿ. ಲಾರ್ಡ್ ಮೌಂಟ್ ಬ್ಯಾಟನ್. ಒಂದು ವೇಳೆ ಭಾರತೀಯ ಅಂತ ಕೇಳಿದ ಸಿ ರಾಜಗೋಪಾಲಾಚಾರಿ. ಹೊಸ ಭಾರತೀಯ ಪರಮಾಧಿಕಾರದ ದೇಶದ ಮೊದಲ ಭಾರತೀಯ ಗವರ್ನರ್ ಜನರಲ್ ಅಂತ ಕೇಳಿದ್ನಂದ್ರ ಮೊದಲ ಭಾರತೀಯ, ಹೌದಲ್ಲ? ಸಾವಿರದ 1946ರ ಹಂಗಾಮಿ ಸರ್ಕಾರದ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? 1946ರ ಹಂಗಾಮಿ ಸರ್ಕಾರದ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿ ಸೇವೆಯನ್ನು ಮಾಡಿದ. ಸರಿ ಉತ್ತರ ಸಿ ರಾಜಗೋಪಾಲ, ಸರಿ ಜವಾಹರ್ಲಾಲ್ ನೆಹರು. ರೈಟ್ ಆನ್ಸರ್ ನೋಡಿ. ಜವಾಹರ್ಲಾಲ್ ನೆಹರು. PSI 2017ರಲ್ಲಿ ಕೇಳಿದ ಪ್ರಶ್ನೆ. ಯಾವ ಘಟನೆ ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ನೈಟ್ಹುಡ್ ಬಿರುದನ್ನ ತ್ಯಜಿಸಲು ಕಾರಣವಾಯಿತು? ಲಾಲಾ ಲಜಪತ್ ರಾಯ್ ಅವರು ಸಾಯಲು ಕಾರಣವಾದ ಲಾಠಿ ಚಾರ್ಜ್ ವಿರುದ್ಧ ಪ್ರತಿಭಟಿಸಲು, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಿರುದ್ಧ ಪ್ರತಿಭಟಿಸಲು, ಅಸಹಕಾರ ಚಳವಳಿಯ ನಾಯಕರಿಗೆ ಬೆಂಬಲ ಸೂಚಿಸಲು, ಸೈಮನ್ ಮಿಷನ್ ಆಗಮನದ ವಿರುದ್ಧ ಪ್ರತಿಭಟಿಸುತ್ತಿರುವ ಪ್ರತಿಭಟನಾಕಾರರಿಗೆ ಬೆಂಬಲ ವ್ಯಕ್ತಪಡಿಸಲು. ಯಾವ ಸಂದರ್ಭದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ನೈಟ್ಹುಡ್ ಅನ್ನುವಂತ ಪ್ರಶಸ್ತಿಯನ್ನು ವಾಪಸ್ ಕೊಟ್ಟರು? ಯಾಕಂದ್ರೆ ಇದೇ ಸಮಯದಲ್ಲಿ ಗಾಂಧೀಜಿಯವರು ತಮ್ಮ ಕೈಸರ್ ಈ ಹಿಂದ್ ಅನ್ನುವಂತ ಪ್ರಶಸ್ತಿಯನ್ನು ಕೊಡ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ನೈಟ್ಹುಡ್ ಪ್ರಶಸ್ತಿಯನ್ನು ವಾಪಸ್ ಕೊಡ್ತಾರೆ. 1919 ಏಪ್ರಿಲ್ 13ರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಯಿತು. ಆ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸಮಯದಲ್ಲಿ ಅದನ್ನು ವಿರೋಧ ಮಾಡಿ ಮಹಾತ್ಮ ಗಾಂಧೀಜಿಯವರು ತಮ್ಮ ಕೊಟ್ಟಿರ್ತಕ್ಕಂಥ ಕೈಸರ್ ಈ ಹಿಂದ್ ಅನ್ನುವಂತ ಪ್ರಶಸ್ತಿಯನ್ನ ಸರ್ಕಾರಕ್ಕೆ ವಾಪಸ್ ಕೊಟ್ಟರು. ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಕೊಟ್ಟಿರ್ತಕ್ಕಂಥ ನೈಟ್ಹುಡ್ ಅನ್ನುವಂತ ಪ್ರಶಸ್ತಿಯನ್ನು ವಾಪಸ್ ಕೊಟ್ಟರು. ಸಿ ಶಂಕರ್ ನಾಯರ್, ನಿಮ್ಗೆ ಗೊತ್ತದ ಕೇರಳ ರಾಜ್ಯದ ಪ್ರಸಿದ್ಧವಾಗಿರುವಂತ ವಕೀಲರು. ಸಿ ಶಂಕರ್ ನಾಯರ್ ಅವರು ಬರೆದಂತ ಪ್ರಸಿದ್ಧವಾದ ಕೃತಿ ಯಾವುದು? ಎಕ್ಸಲೆಂಟ್, ಗಾಂಧಿ ಅಂಡ್ ಅನಾರ್ಕಿ ಅನ್ನುವಂತ ಕೃತಿ. ಗಾಂಧಿ ಅಂಡ್ ಅನಾರ್ಕಿ ಎಂಬ ಕೃತಿಯನ್ನ ಸಿ ಶಂಕರ ನಾಯರ್ ಅವರಿಗೆ ಬರೆದಂತ ಒಂದು ಪ್ರಸಿದ್ಧವಾದ ಕೃತಿ. ಆ ಗ್ರಂಥವನ್ನು ಕೊಟ್ಟರೆ ಏನು ಮಾಡಿದಾರೆ ಅಂದ್ರೆ, ಆ ಗ್ರಂಥದಲ್ಲಿ ಸಾಕಷ್ಟು ಬ್ರಿಟಿಷ್ ಸರ್ಕಾರದ ಬಗ್ಗೆ ಬರೆದಿದ್ರು. ಅದರಲ್ಲಿರುವಂತ ಕೆಲವು ಪುಟಗಳನ್ನ ಬದಲಾವಣೆ ಮಾಡುವ ಪ್ರಯತ್ನವನ್ನು ಮಾಡಿದ್ರು ಸಿ ಶಂಕರ ನಾಯರ್ ಅವರು. ಅಷ್ಟೇ ಅಲ್ಲದೆ ತಮ್ಮ ಕಾರ್ಯಕಾರಿಣಿ ರಾಜಕೀಯ ಹುದ್ದೆಗೆ ರಾಜೀನಾಮೆ ಕೊಟ್ಟರು. ಸಿಡ್ನಿ ರೌಲತ್ ಕಾಯ್ದೆ ಏಕೈಕ ಸದಸ್ಯ ಅಂತ ಗುರುತಿಸ್ತೀವಿ. ಸಿಡ್ನಿ ರೌಲತ್ ಕಾಯ್ದೆಯ ಏಕೈಕ ಸದಸ್ಯ. ಮುಸ್ಲಿಂ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದವರು ಯಾರು? PSI 2017ರಲ್ಲಿ ಕೇಳಿದಂತ ಪ್ರಶ್ನೆ.
ಸರ್ ಸೈಯದ್ ಅಹಮದ್ ಖಾನ್ ರೈಟ್ ಆನ್ಸರ್ ನೋಡಿ. ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದವರು ಯಾರಂತಂದ್ರೆ, ಇದೊಂದು ಪ್ರಸಿದ್ಧವಾದ ವಿಶ್ವವಿದ್ಯಾಲಯ. ಈ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದವರು ಯಾರಂದ್ರೆ ಸರ್ ಸೈಯದ್ ಅಹಮದ್ ಖಾನ್ ರೈಟ್ ಆನ್ಸರ್. ಖಿಲಾಫತ್ ಚಳುವಳಿಯನ್ನ ವಿರೋಧ ಮಾಡಿದ ಮೊದಲ ಮುಸ್ಲಿಂ ನಾಯಕ ಯಾರು? ಖಿಲಾಫತ್ ಚಳುವಳಿಯನ್ನ ವಿರೋಧ ಮಾಡಿದ ಮೊದಲ ಮುಸ್ಲಿಂ ನಾಯಕ ಯಾರು? ಮೊಹಮ್ಮದ್ ಅಲಿ ಜಿನ್ನಾ ರೈಟ್ ಆನ್ಸರ್ ನೋಡಿ. ಮೊಹಮ್ಮದ್ ಅಲಿ ಜಿನ್ನಾ ಸರಿಯಾಗಿರುವಂತ ಉತ್ತರ. ಖಿಲಾಫತ್ ಚಳವಳಿಯನ್ನ ವಿರೋಧ ಮಾಡಿದ ಮೊದಲ ಮುಸ್ಲಿಂ ನಾಯಕ ಯಾರಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ. ದಂಗೆಯ ಸ್ಥಳಗಳು ಮತ್ತು ನಾಯಕರು ಎ ಮಾತ್ರ ಸರಿಯಾಗಿದೆ, ಬಿ ಮಾತ್ರ ಸರಿಯಾಗಿದೆ, ಎ ಬಿ ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ. ಕಾನ್ಪುರ್ ನಾನಾ ಸಾಹೇಬ್, ಲಕ್ನೋ ಬೇಗಂ ಹಜರತ್ ಮಹಲ್, ಬರೇಲಿ ಖಾನ್ ಬಹದ್ದೂರ್ ಖಾನ್, ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ. ಶಬಾಷ್, 96% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ಸಾವಿರಾರು ಜನರ ಮಧ್ಯದಲ್ಲಿ. ಎಕ್ಸಲೆಂಟ್. ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ ಸರಿಯಾಗಿದೆ ನೋಡಿ, ಮೇಲಿನ ಎಲ್ಲವೂ ಸರಿಯಾಗಿದೆ. ಕಾನ್ಪುರದಲ್ಲಿ ನಾನಾ ಸಾಹೇಬ, ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್, ಔಧದಲ್ಲಿ ಬೇಗಂ ಹಜರತ್ ಮಹಲ್, ಬರೈಲಿಯಲ್ಲಿ ಖಾನ್ ಬಹದ್ದೂರ್ ಖಾನ್, ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ, ಒಡಿಸ್ಸಾದಲ್ಲಿ ಸುರೇಂದ್ರ ಸಾಯಿ, ಮಥುರಾದಲ್ಲಿ ದೇವಿ ಸಿಂಗ್, ಎಸ್, ದೆಹಲಿಯಲ್ಲಿ ಬಕತ ಖಾನ್ ಮತ್ತು ಎರಡನೇ ಬಹದ್ದೂರ್ ಶಾ, ಭಾರತದ ಇತಿಹಾಸದಲ್ಲಿ 1857ರ ದಂಗೆ ಇದೆಯಲ್ಲ, ಇದು ಅತ್ಯಂತ ಅದ್ಭುತವಾಗಿರುವಂತ ದಂಗೆ ಅಂತ ಹೇಳಿ ಕರಿತೀವಿ. ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್. ಬಹು ವಿವಾಹ ಎಂಬ ಗ್ರಂಥವನ್ನು ಬರೆದವರು ಯಾರು? ಬಹು ವಿವಾಹ ಎಂಬ ಗ್ರಂಥವನ್ನು ಬರೆದವರು? ಎಕ್ಸಲೆಂಟ್. PS 2016ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಬಹು ವಿವಾಹ ಎಂಬ ಗ್ರಂಥವನ್ನ ಬರೆದವರು ಯಾರಂದ್ರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ರೈಟ್ ಆನ್ಸರ್ ನೋಡಿ. ಈಶ್ವರ್ ಚಂದ್ರ ವಿದ್ಯಾಸಾಗರ್. ಬಹು ವಿವಾಹ ಎಂಬ ಗ್ರಂಥವನ್ನು ಬರೆದವರು ಯಾರಂದ್ರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಯಾರನ್ನು ಮಹಾರಾಷ್ಟ್ರದ ಮಹಾತ್ಮ ಎಂದು ಕರೆಯುತ್ತಾರೆ? ಯಾರನ್ನ ಮಹಾರಾಷ್ಟ್ರದ ಮಹಾತ್ಮ ಎಂದು ಕರೆಯುತ್ತಾರಂದ್ರೆ ಜ್ಯೋತಿಬಾ ಫುಲೆ ಅವರನ್ನ ಮಹಾರಾಷ್ಟ್ರದ ಮಹಾತ್ಮ ಅಂತ ಕರೀತಾರೆ. ಹಾಗಾದ್ರೆ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡಿದ ವ್ಯಕ್ತಿ ಯಾರು? ಎಕ್ಸಲೆಂಟ್. ರಾಜಾರಾಮ್ ಮೋಹನ್ ರಾಯ್ ರೈಟ್ ಆನ್ಸರ್ ನೋಡಿ. ಸತಿ ಸಹಗಮನ ಪದ್ಧತಿಯನ್ನ ಯಾವ್ದಾದ್ರು ತಲೆ ಕೆಟ್ಟೋಯ್ತು ಬರ್ಲಾಗವತ್ತು. ಬೆಳತನ ತಲೆನ ಹೊಸ ಕೂದಲು ಹೋಗ್ಬೇಕು. 1829 ಡಿಸೆಂಬರ್ 4 ನೋಡಿ. 1824 ಡಿಸೆಂಬರ್ 4ರಂದು ಭಾರತ ದೇಶದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಏನ್ ಮಾಡಿದ್ರಂದ್ರೆ ವಿಲಿಯಂ ಬೆಂಟಿಂಗ್ನ ಜೊತೆ ಸೇರಿ ಈ ಒಂದು ಸತಿ ಸಹಗಮನ ಪದ್ಧತಿಯನ್ನ ನಿಷೇಧ ಮಾಡಿದರು. PS 2015ರಲ್ಲಿ ಕೇಳಿದ ಪ್ರಶ್ನೆ, ವಾಸ್ಕೋಡ ಗಾಮನ ದೇಶ ಯಾವುದು? ವಾಸ್ಕೋಡ ಗಾಮನ ರಾಷ್ಟ್ರ ಯಾವುದು? ಸರಿಯಾದಂತ ಉತ್ತರ ಪೋರ್ಚುಗಲ್ ರಾಷ್ಟ್ರ ರೈಟ್ ಆನ್ಸರ್ ನೋಡಿ. ವಾಸ್ಕೋಡ ಗಾಮನ ರಾಷ್ಟ್ರ ಯಾವುದಂದ್ರ ಪೋರ್ಚುಗಲ್ ದೇಶ. ನಿಕಿಲೋ ಕೌಂಟಿಯ ರಾಷ್ಟ್ರ ಯಾವುದು? ನಿಕಿಲೋ ಕೌಂಟಿಯ ರಾಷ್ಟ್ರ ಯಾವುದಂದ್ರ ಇಟಲಿ ದೇಶ ರೈಟ್ ಆನ್ಸರ್ ನೋಡಿ. ನಿಕಿಲೋ ಕೌಂಟಿ ಯಾವ ರಾಷ್ಟ್ರದವರು ಅಂದ್ರ ಇಟಲಿ ದೇಶದವನು. ಭಾರತಕ್ಕೆ ಬಂದ 3ನೇ ಯುರೋಪಿಯನ್ನರು ಮತ್ತು ಭಾರತ ಬಿಟ್ಟು ಹೋದ 3ನೇ ಯುರೋಪಿಯನ್ನರು ಯಾರು? ಭಾರತಕ್ಕೆ ಬಂದ 3ನೇ ಯುರೋಪಿಯನ್ನರು, ಭಾರತ ಬಿಟ್ಟು ಹೋದ 3ನೇ ಯುರೋಪಿಯನ್ನರು ಯಾರು? ಅನುಕ್ರಮವಾಗಿ ಬಂದವರು 3ನೇದವರು, ಭಾರತ ದೇಶವನ್ನು ಬಿಟ್ಟು ಹೋದವರು 3ನೇದವರು. ಬಂದವರು ಫಸ್ಟ್ ಪೋರ್ಚುಗಲ್,
ನಂತರ ಡಚ್ಚರು, ನಂತರ ಇಂಗ್ಲೆಂಡ್, ನಂತರ ಡ್ಯಾನಿಷರು, ನಂತರ ಫ್ರೆಂಚರು. ಭಾರತವನ್ನು ಬಿಟ್ಟು ಹೋದವರು ಫಸ್ಟ್ ಹೋದವರು ಯಾರು? ಡಚ್ಚರು, ನಂತರ ಡ್ಯಾನಿಷರು, ನಂತರ ಬ್ರಿಟಿಷರು, ನಂತರ ಫ್ರೆಂಚರು, ನಂತರ ಪೋರ್ಚುಗೀಸರು. ಯಾಕಂದ್ರೆ ಭಾರತಕ್ಕೆ ಅನುಕ್ರಮವಾಗಿ ಬಂದಂತ ವ್ಯಕ್ತಿಗಳನ್ನು ಬಿಟ್ಟಾನ ಕ್ವಶನ್. ಭಾರತವನ್ನು ಬಿಟ್ಟು ಅನುಕ್ರಮವಾಗಿ ಹೋದವ್ರು ಯಾರಂತ ಕೇಳಕತ್ತಾನ. ಭಾರತವನ್ನು ಬಿಟ್ಟು ಅನುಕ್ರಮವಾಗಿ ಹೋದವ್ರು ಯಾರಂತ ಕ್ವಶನ್ ಆಗಿದೆ. ಹಾಗಾದ್ರೆ ಭಾರತವನ್ನು ಫಸ್ಟ್ ಬಿಟ್ಟು ಹೋದವ್ರು ಯಾರಂತಂದ್ರ ಡಚ್ಚರು. ಡಚ್ಚರ್ ನಂತರ ಡ್ಯಾನಿಷರ್ ಹೋದ್ರು. ಡ್ಯಾನಿಷರ್ ನಂತರ ಬ್ರಿಟಿಷರ್ ಹೋದ್ರು. ಬ್ರಿಟಿಷರ್ ನಂತರ ಫ್ರೆಂಚರ್ ಹೋಗ್ತಾರೆ 1954ರಲ್ಲಿ. ಫ್ರೆಂಚರ್ ನಂತರ ಹೋದವ್ರು ಯಾರಂದ್ರೆ ಪೋರ್ಚುಗಲ್ನರು 1961 ಡಿಸೆಂಬರ್ 19ರಂದು. ನೆಕ್ಸ್ಟ್ ಇನ್ನ 40 ನಿಮಿಷ ಟೈಮ್ ಕೊಡ್ತೀನಿ, ನೀವು ಆರಾಮ್ ಹೇಳ್ರಿ. ಯಾಕಪ್ಪ ಕುರ್ಚಿ ಕವರ್ ಹರಿಯನವ? 10,000 ಕೊಟ್ಟಿನ ಅದಕ್ಕ, ಯಾಕೆ ಹರಿಲಿ? ಹೋಗ್ಲಿ ಇನ್ನೊಂದ್ ತಿಂಗಳ. ಎಷ್ಟು ತ್ರಾಸ ಆಗ್ಯದ ಕುರ್ಚಿ ಕವರ್ ಹರಿ ಅಂತ. ಕೊಡಿಸಿದವಲ್ಲ ಬಿಟ್ಟವಲ್ಲ, ಬರೀ ಇಂಥವೇ. ಗಾಂಧಿ ಇರ್ವಿನ್ 2015 ಸಿವಿಲ್ PSI ಕೇಳಿದಂತ ಪ್ರಶ್ನೆ ಇದು. ಗಾಂಧಿ ಇರ್ವಿನ್ ಒಪ್ಪಂದದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿರುವುದಿಲ್ಲ? ಪಾಠ ಕೇಳೋದ್ಬಿಟ್ಟು ಕುರ್ಚಿ ಕವರ್ ಹರಿ, ಆ ಲ್ಯಾಪ್ಟಾಪ್ ಮುರಿ. ಗಾಂಧಿಯವರು ವೈಸರಾಯ್ ಅವರು ಕೋರಿ ಪತ್ರ ಬರೆದಿದ್ದಾರೆ. ನಾಗರಿಕ ಸಹಕಾರ ಆಂದೋಲನವನ್ನು ನಿಲ್ಲಿಸಲು ಉದ್ದೇಶಿಸಲಾಯಿತು. ಜೈಲಿನಲ್ಲಿ ಸೆರೆವಾಗಿರುವ ಸ್ವತಂತ್ರ ಹೋರಾಟಗಾರರನ್ನು ಬಿಡುಗಡೆ ಮಾಡುವುದು, ವಶಪಡಿಸಿಕೊಂಡಿರುವ ಎಲ್ಲಾ ಭೂಮಿಯನ್ನ ಮೂಲ ಮಾಲೀಕರಿಗೆ ಹಿಂದಿರಿಸಿರೋ ಬಗ್ಗೆ. ಗಾಂಧಿ ಇರ್ವಿನ್ ಒಪ್ಪಂದದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿರುವುದಿಲ್ಲ? ಯಾವ್ದು ರೈಟ್ ಆನ್ಸರ್? ನಮಗೊಂದು ಹತ್ತದು, ನನಗೊಂದು ಹತ್ತದು. ಗಾಂಧೀಜಿಯವರು ವೈಸರಾಯರ್ ಕೋರಿ ಪತ್ರ ಬರೆದಿದ್ದಾರೆ, ಓಕೆ. ಅನಾಗರಿಕ ಚಳವಳಿ ಆಂದೋಲನವನ್ನು ನಿಲ್ಲಿಸಲು ಉದ್ದೇಶಿಸಲಾಯಿತು, ಇದು ಓಕೆ. ಜೈಲಿನಲ್ಲಿ ಸೆರೆವಾಸವಾಗಿರುವ ಸ್ವತಂತ್ರ ಹೋರಾಟಗಾರರನ್ನು ಬಿಡುಗಡೆ ಮಾಡಬೇಕು, ಇದು ಓಕೆ. ಆದರೆ ವಶಪಡಿಸಿಕೊಂಡ ಎಲ್ಲ ಭೂಮಿಯ ಮೂಲ ಮಾಲೀಕರನ್ನು ಹಿಂದಿಸುವ ಬಗ್ಗೆ ಇದು ಒಂದ್ ಸ್ವಲ್ಪ ಇದು ಇದೆ. ಬಟ್ ಬಹುತೇಕ ಇವು ಕರೆಕ್ಟ್ ಅನಿಸ್ತಾವ. ಬಟ್ ಇದು ಡಿ ರಾಂಗ್ ಇದೆ ನೋಡಿ. ಏನ ಗಾಂಧಿ ಇರ್ವಿನ್ ಒಪ್ಪಂದ ಫಸ್ಟ್ ಗಾಂಧೀಜಿ ಅವ್ರು ಏನ್ ಮಾಡ್ತಾರಂದ್ರೆ 11 ಅಂಶಗಳಿಗೆ ಸಿಗ್ನೇಚರ್ ಮಾಡ್ರಿ ಅಂತ ಪತ್ರ ಬರೀತಾರೆ, ಹೌದಾ? ಲಾಸ್ಟ್ ಗಾಂಧಿ ಇರ್ವಿನ್ ಒಪ್ಪಂದದ ಬಗ್ಗೆ ಕೆಳಗಿನ ಹೇಳಿಕೆ ಸರಿ ಇರುವುದಿಲ್ಲ. ನೋಡೋಣ. ಗಾಂಧಿ ಇರ್ವಿನ್ ಒಪ್ಪಂದದ ಮಧ್ಯಸ್ಥಿಕೆ ವಹಿಸಿದವರು ಯಾರು? ಗಾಂಧಿ ಇರ್ವಿನ್ ಅಂಬೇಡ್ಕರ್ ಅತ್ ನೋಡು, ಇವನು ನೋಡ್ತದ ಒಳಗಲ್ಲ ಇವು. ಗಾಂಧಿ ಇರ್ವಿನ್ ಒಪ್ಪಂದದ ಮಧ್ಯಸ್ಥಿಕೆ ವಹಿಸಿದವರು ಯಾರಂದ್ರ MR ಜೈಕರ್ ಮತ್ತು ತೇಜ್ ಬಹದ್ದೂರ್ ಸಪ್ರು. ನೋಡಿ, MR ಜೈಕರ್ ಮತ್ತು ತೇಜ್ ಬಹದ್ದೂರ್ ಸಪ್ರು ಅವರು 1931 ಮಾರ್ಚ್ 8ನೇ ತಾರೀಕು, ಮಾರ್ಚ್ 5ರಂದು. ನೋಡಿ, ತಲೆ ಕೆಟ್ಟ ಹೋಯ್ತು, ನೀವೇ ಲೆಕ್ಕ ಮಾಡ್ರತ್. ಸಣ್ಣ ಮಕ್ಕಳ ಆಟ ಏನದು. 1905ರಲ್ಲಿ ಲಂಡನ್ನಲ್ಲಿ ಯಾರು ಇಂಡಿಯನ್ ಹೌಸ್ ಅನ್ನು ಪ್ರಾರಂಭ ಮಾಡಿದರು? PSI 2016ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಶ್ಯಾಮ್ಜಿ ಕೃಷ್ಣ ಮೂರ್ತಿ ಅವರು, ಮದನ್ ಲಾಲ್ ಧಿಂಗ್ರಾ ಅವರು, ವೀರೇಂದ್ರನಾಥ್ ಚಟ್ಟೋಪಾಧ್ಯಾಯ ಅವರು, ಮೇಡಮ್ ಬಿಕಾಜಿ ಕಾಮ ಅವರು. ಇಂಪಾರ್ಟೆಂಟ್ ಕ್ವಶನ್. 1905ರಲ್ಲಿ ಲಂಡನ್ನಲ್ಲಿ ಯಾರು ಇಂಡಿಯನ್ ಹೌಸ್ ಅನ್ನ ಪ್ರಾರಂಭ ಮಾಡಿದವರು ಯಾರಂದ್ರ ಸರಿಯಾದಂತ ಉತ್ತರ ಶ್ಯಾಮ್ಜಿ ಕೃಷ್ಣಮೂರ್ತಿ. ರೈಟ್ ಆನ್ಸರ್ ನೋಡಿ, ಶ್ಯಾಮ್ಜಿ ಕೃಷ್ಣಮೂರ್ತಿ ಅದಲ್ಲ, ಇವರು ಲಂಡನ್ನಲ್ಲಿ ಇಂಡಿಯನ್ ಹೌಸ್. ಹಾಗಾದ್ರೆ ಇವರು ಬರೆದಂತ ಪ್ರಸಿದ್ಧವಾದ ಪತ್ರಿಕೆ ಯಾವುದು? ದ ಇಂಡಿಯನ್ ಸೋಷಿಯಾಲಿಸ್ಟ್ ಅನ್ನುವಂತ ಪತ್ರಿಕೆಯನ್ನು ಬರೆದ್ರು ನೋಡಿ. ಸೋಷಿಯಾಲಿಸ್ಟ್ ಅನ್ನುವಂತ ಪತ್ರಿಕೆಯನ್ನು ಬರೀತರು, ಹೌದಾ? ಸ್ಕಾಲರ್ಶಿಪ್ ಕೊಟ್ಟಂತ ಒಂದು ಸಂಸ್ಥೆ, ಕ್ರಾಂತಿಕಾರಿಗಳಿಗೆ ಸ್ಕಾಲರ್ಶಿಪ್ ನೀಡಿದಂತ ಸಂಸ್ಥೆ ಯಾವ್ದಂದ್ರ ಇಂಡಿಯನ್ ಹೌಸ್ ಅನ್ನುವಂತ ಒಂದು
ಸಂಸ್ಥೆ. ದಕ್ಷಿಣ ಆಫ್ರಿಕಾದಿಂದ ಗಾಂಧೀಜಿಯವರು ಭಾರತಕ್ಕೆ ಮರಳಿದ್ದು ಯಾವಾಗ? 1916, 1915, 1914, 17. 15 ರೈಟ್ ಆನ್ಸರ್ ನೋಡಿ. 15 ಜನವರಿ 9. ಇವತ್ತಿಗೂ ಜನವರಿ 9 ಏನಂತ ಆಚರಣೆ ಮಾಡ್ತಾರೆ ಅಂದ್ರೆ ಭಾರತ ದೇಶದಲ್ಲಿ ಪ್ರವಾಸಿಗರ ದಿನವನ್ನಾಗಿ ಆಚರಣೆ ಮಾಡ್ತಾರೆ. 1915 ಜನವರಿ 9 ಭಾರತ ದೇಶದಲ್ಲಿ ಪ್ರವಾಸಿಗರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭವಾದ ವರ್ಷ 2016. PSI ಕೇಳಿದ ಪ್ರಶ್ನೆ. ಇದನ್ನ ನಾಯಕರಿಲ್ಲದ ಚಳವಳಿ ಅಂತ ಕರೀತಾರೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇದೆಯಲ್ಲ, 1942, 1942 ಭಾರತ ಬಿಟ್ಟು ತೊಲಗಿ ಚಳವಳಿ. ಇದನ್ನ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ನಾಯಕರಿಲ್ಲದ ಚಳವಳಿ. ಹಾಗಾದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡಿಬೇಕಾದ್ರೆ ಯಾವುದರ ವೈಫಲ್ಯ? ಎಕ್ಸಲೆಂಟ್. ಕ್ರಿಪ್ಸ್ ಆಯೋಗದ ವೈಫಲ್ಯದಿಂದ ಈ ಹೋರಾಟ ನಡೀತು. ಭಾರತ ದೇಶಕ್ಕೆ ಕ್ರಿಪ್ಸ್ ಆಯೋಗ ಬರ್ತದೆ. ಆ ಕ್ರಿಪ್ಸ್ ಆಯೋಗದ ವೈಫಲ್ಯದಿಂದ ಈ ಹೋರಾಟ ನಡೀತು. ದ್ವಿಪ್ರಭುತ್ವ ಸಂಸ್ಥಾನಗಳಲ್ಲಿ ಜಾರಿಗೊಳಿಸಿದ್ದು. PSI 2016 ಕೇಳಿದ ಪ್ರಶ್ನೆ ಇದು. 1935 ಭಾರತ ಸರ್ಕಾರ ಕಾಯ್ದೆ, 1919 ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ, 1909 ಮಿಂಟೋ ಮಾರ್ಲೆ ಸುಧಾರಣೆ, 1892 ಭಾರತ ಕೌನ್ಸಿಲ್ ಕಾಯ್ದೆ. ಸರಿಯಾದಂತ ಉತ್ತರ 1919 ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ ರೈಟ್ ಆನ್ಸರ್ ನೋಡಿ. ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ ಇದೆಯಲ್ಲ ಸರಿಯಾಗಿರುವಂತ ಉತ್ತರ. PSI 2016 ಕೇಳಿದಂತ ಪ್ರಶ್ನೆ. ಯಾವ ಕಾಯ್ದೆಯನ್ನ ಬಲಿಷ್ಠವಾಗಿರುವಂತ ಇಂಜಿನ್ ಇದೆ ಆದ್ರೆ ಬ್ರೆಕ್ಕೆ ಇಲ್ಲ ಅಂತ ಹೇಳ್ತಾರೆ ಜವಾಹರ್ಲಾಲ್ ನೆಹರು. ಇದಕ್ಕೆ ಬಲಿಷ್ಠವಾಗಿರುವಂತ ಇಂಜಿನ್ ಇದೆ ಆದ್ರೆ ಇದಕ್ಕೆ ತನ್ನದೇ ಆದ ಬ್ರೇಕ್ ಇಲ್ಲ ಅಂತ ಹೇಳಿದವರು ಜವಾಹರ್ಲಾಲ್ ನೆಹರು. 1935 ಕಾಯ್ದೆ. 1935 ಕಾಯ್ದೆಯನ್ನ ಬಲಿಷ್ಠವಾಗಿರುವಂತ ಇಂಜಿನ್ ಇದೆ ಆದ್ರೆ ತನ್ನದೇ ಆಗಿರುವಂತ ಬ್ರೇಕ್ ಇಲ್ಲ ಅಂತ ಹೇಳ್ತಾರೆ. ಯಾವ ಕಾಯ್ದೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಮುಸಲ್ಮಾನರಿಗೆ ಪ್ರತ್ಯೇಕವಾದ ಚುನಾವಣಾ ಮತಗಟ್ಟೆಯನ್ನು ಕಲ್ಪಿಸಲಾಯಿತು? 1909 ಮಿಂಟೋ ಮಾರ್ಲೆ ಸುಧಾರಣೆ ನೋಡಿ. 1909 ಮಿಂಟೋ ಮಾರ್ಲೆ ಸುಧಾರಣೆ ಇದೆಯಲ್ಲ, ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರತ್ಯೇಕವಾಗಿರುವಂತ ಮುಸ್ಲಿಮರಿಗೆ ಚುನಾವಣಾ ಮತಗಟ್ಟೆಯನ್ನು ಕಲ್ಪಿಸಿದಂತ ಒಂದು ಕಾಯ್ದೆ. ಅದಕ್ಕೆ ಲಾರ್ಡ್ ಮಿಂಟೋನ ಏನಂತ ಕರೀತಾರೆ ಅಂದ್ರೆ ಭಾರತ ದೇಶದ ಕೋಮುವಾದದ ಪಿತಾಮಹ ಅಂತ ಕರೀತಾರೆ. ಲಾರ್ಡ್ ಮಿಂಟೋನನ್ನ ಭಾರತ ದೇಶದ ಕೋಮುವಾದದ ಪಿತಾಮಹ. ಯಾರ ಆಡಳಿತ ಅವಧಿಯಲ್ಲಿ ರಾಜಧಾನಿಯನ್ನ ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆ ಮಾಡಲಾಯಿತು? PSI 2016 ಕೇಳಿದಂತ ಪ್ರಶ್ನೆ ಇದು. ಯಾರ ಆಡಳಿತ ಅವಧಿಯಲ್ಲಿ ರಾಜಧಾನಿಯನ್ನ ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲಾಯಿತು? PSI 2016 ಲಾರ್ಡ್ ರೀಡಿಂಗನ ಕಾಲದಲ್ಲಿ, ಲಾರ್ಡ್ ಹಾರ್ಡಿಂಗನ ಕಾಲದಲ್ಲಿ, ಲಾರ್ಡ್ ಚೆಮ್ಸ್ಫರ್ಡನ ಕಾಲದಲ್ಲಿ, ಲಾರ್ಡ್ ರೀಡಿಂಗನ ಕಾಲದಲ್ಲಿ. ಇರ್ವಿನ್. ಸರಿಯಾದಂತ ಉತ್ತರ ಲಾರ್ಡ್ ಹಾರ್ಡಿಂಜ್ 2 ರೈಟ್ ಆನ್ಸರ್ ನೋಡಿ. ಲಾರ್ಡ್ ಹಾರ್ಡಿಂಜ್ 2. ಭಾನುವಾರವನ್ನ ರಜೆ ದಿನವನ್ನಾಗಿ ಘೋಷಣೆ ಮಾಡಿದವರು ಲಾರ್ಡ್ ಹಾರ್ಡಿಂಜ್ ಫಸ್ಟ್. ಆದರೆ ದೆಹಲಿಯಿಂದ ದೇವಗಿರಿಯ ರಾಜಧಾನಿಯನ್ನು ವರ್ಗಾವಣೆ ಮಾಡಿದವರು ಲಾರ್ಡ್ ಹಾರ್ಡಿಂಜ್ 2. ಹಾಗಾದರೆ ಯಾರ ಮೇಲೆ ದೆಹಲಿ ಪಿತೂರಿ ಆರಂಭಗೊಂಡಿತ್ತು? ದೆಹಲಿ ಪಿತೂರಿ ಯಾರ ಮೇಲೆ ಅಂದ್ರೆ ಈತನ ಮೇಲೆ, ಲಾರ್ಡ್ ಹಾರ್ಡಿಂಜ್ 2ನ ಮೇಲೆ. ದೆಹಲಿ ಪಿತೂರಿಯಲ್ಲಿ ಪಾಲ್ಗೊಂಡಂತ ಇಬ್ಬರು ಕ್ರಾಂತಿಕಾರಿಗಳು ಯಾರಂದ್ರ, ದೆಹಲಿಯ ಪಿತೂರಿಯಲ್ಲಿ ಪಾಲ್ಗೊಂಡಂತ ಇಬ್ಬರು ಕ್ರಾಂತಿಕಾರಿಗಳು ಒಬ್ಬರು ಸಚಿನ್ ಸನ್ಯಾಲ್ ಮತ್ತು ರಾಸ್ ಬಿಹಾರಿ ಬೋಸ್ನೋ. ರಾಸ್ ಬಿಹಾರಿ ಬೋಸ್. ಸಚಿನ್ ಸನ್ಯಾಲ್ ಮತ್ತು ರಾಸ್ ಬಿಹಾರಿ ಬೋಸ್. ಯಾವ ವರ್ಷ ಅಂದ್ರೆ 1911 ಅಥವಾ 12 ಸಮಯದಲ್ಲಿ ಈ ಘಟನೆ ನಡೀತು. ಏನ್ ಸರ್ ನೀವು ಆಧುನಿಕ ಭಾರತ ಇತಿಹಾಸ ಗಾಂಧಿ ಯುಗ ಮಾಡುತ್ತಾ ಅರ್ಧಕ್ಕೆ ನಿಲ್ಲಿಸಿದ್ದೀರಿ.
ಇದರಿಂದ ನಾವೆಲ್ಲಿಗೆ ಹೋಗಬೇಕು? ಪ್ಲಸ್ ಕ್ಲಾಸ್ ಅವರಿಗೆ ಮಾತ್ರ ಹೇಳುತ್ತಿದ್ದಾರಾ? ಹಾಗಾದರೆ ನಮಗೆ ಹೇಳುವುದಿಲ್ಲವಾ? ಯಾಕಪ್ಪ? ಸೋಮಾದ್ರಿ ಇವರು ಹೇಳ್ತೀನಿ, ಏನ್ ಮಾಡ್ಲಾಕತ್ತೀನಿ ಈಗ? ಬರೀ ಇಂಥದೇ ನೋಡು. PSI 2016 1947 ಆಗಸ್ಟ್ 15ರಂದು ಸ್ವತಂತ್ರ ನೀಡುವ ಬಗ್ಗೆ ಈ ಕೆಳಕಂಡ ಯಾವುದರ ಭಾಗವಾಗಿದೆ? ಕ್ರಿಪ್ಸ್ ಮಿಷನ್, ಆಗಸ್ಟ್ ಕೊಡುಗೆ, ಕ್ಯಾಬಿನೆಟ್ ಮಿಷನ್, ಮೌಂಟ್ ಬ್ಯಾಟನ್ ಯೋಜನೆ. PSI 2016ರಲ್ಲಿ ಕೇಳಿದಂತ ಪ್ರಶ್ನೆ. 1947 ಆಗಸ್ಟ್ 15ರಂದು ಸ್ವತಂತ್ರ ನೀಡುವ ಬಗ್ಗೆ. ಕರೆಕ್ಟ್ ಆನ್ಸರ್ ಮಾಡ್ತೀರಿ? ಯಾವುದರ ಭಾಗವಾಗಿದೆ ಅಂತ ಕೊಟ್ಟನ್ ಕ್ವಶನ್. ಸಿಂಪಲ್ ಕ್ವಶನ್, ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂತ ಪ್ರಶ್ನೆ, ಮಿಸ್ ಮಾಡಬೇಡ್ರಿ, ಕರೆಕ್ಟ್ ಆನ್ಸರ್ ಮಾಡಿ. 1947 ಆಗಸ್ಟ್ 15ರಂದು ಸ್ವತಂತ್ರ ನೀಡುವ ಬಗ್ಗೆ ಈ ಕೆಳಕಂಡ ಯಾವುದರ ಒಂದು ಭಾಗವಾಗಿದೆ ಅಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆಯ ಒಂದು ಭಾಗವಾಗಿದೆ ನೋಡಿ. ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆಯ ಒಂದು ಭಾಗ. ದಂಗೆಯ ನಾಯಕರು ಆಲ್ರೆಡಿ ಇವುಗಳನ್ನು ಬಿಡಿಸಿದ್ದೇವೆ, ಬ್ರಹ್ಮ ಸಮಾಜ ಬಿಡಿಸಿದ್ದೇವೆ. ಮೊದಲು ಗಾಂಧಿ PSI 2007ರಲ್ಲಿ ಕ್ವಶನ್ ಇದು. ಮೊದಲು ಗಾಂಧೀಜಿಯವರ ಅನುಯಾಯಿಯಾಗಿ ನಂತರ ಅವರಿಂದ ದೂರವಾಗಿ ಆತ್ಮಗೌರವ ಚಳವಳಿಯನ್ನು ಆರಂಭ ಮಾಡಿದವರು ಯಾರು? ಜ್ಯೋತಿಬಾ ಫುಲೆ ಅವರು, ತ್ಯಾಗರಾಜ್ ಶೆಟ್ಟಿ ಅವರು, EV ರಾಮಸ್ವಾಮಿ ನಾಯಕರು, ಛತ್ರಪತಿ ಮಹಾರಾಜರು. ಸರಿಯಾದಂತ ಉತ್ತರ EV ರಾಮಸ್ವಾಮಿ ನಾಯಕ್, ರೈಟ್ ಆನ್ಸರ್ ನೋಡಿ. EV ರಾಮಸ್ವಾಮಿ ನಾಯಕ್ ಸರಿಯಾಗಿರುವಂತ ಉತ್ತರ. ಮೊದಲಿಗೆ ಗಾಂಧೀಜಿಯವರ ಅನುಯಾಯಿಯಾಗಿ ಅವರ ನಂತರ ಅವರಿಂದ ದೂರವಾಗಿ ಆತ್ಮಗೌರವ ಚಳವಳಿಯನ್ನು ಆರಂಭ ಮಾಡಿದವರು ಯಾರಂದ್ರ EV ರಾಮಸ್ವಾಮಿ. ಯಾವ ಚಳವಳಿಯನ್ನ ಮಹಾತ್ಮ ಗಾಂಧೀಜಿ ಉಪವಾಸ ಸತ್ಯಾಗ್ರಹವನ್ನ ತಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡವರು? ಬಾರ್ಲೋಲಿ ಸತ್ಯಾಗ್ರಹ, ರೌಲಟ್ ಚಳವಳಿ, ಅಸಹಕಾರ ಚಳವಳಿ, ಅಹಮದಾಬಾದ್ ಹತ್ತಿಗಿರಣಿ ಹೋರಾಟ. ಸರಿಯಾದಂತ ಉತ್ತರ 1918ರ ಅಹಮದಾಬಾದ್ ಹತ್ತಿಗಿರಣಿ ಹೋರಾಟ. ಹಾಗಾದ್ರೆ ಅಹಮದಾಬಾದ್ ಹತ್ತಿಗಿರಣಿ ಹೋರಾಟದಲ್ಲಿ ಗಾಂಧೀಜಿಯವರಿಗೆ ಬಂದ ಬಿರುದೇನು? ಎಕ್ಸಲೆಂಟ್, ಮಹಾತ್ಮ ಅನ್ನುವಂತ ಬಿರುದನ್ನು ಪಡ್ಕೊಂಡ್ರು. ಗಾಂಧೀಜಿಯವರು ಪಡೆದಂತ ಬಿರುದ ಹೆಸರೇನಂದ್ರ ಮಹಾತ್ಮ. ಹಾಗಾದ್ರೆ 1918ರ ಅಹಮದಾಬಾದ್ ಹತ್ತಿಗಿರಣಿ ಹೋರಾಟದಲ್ಲಿ ಗಾಂಧೀಜಿಯವರನ್ನ ಮಹಾತ್ಮ ಅಂತ ಕರೆದವರು ಯಾರು? ಎಕ್ಸಲೆಂಟ್, ರವೀಂದ್ರನಾಥ್ ಟ್ಯಾಗೋರ್ ನೋಡಿ. ರವೀಂದ್ರನಾಥ್ ಟ್ಯಾಗೋರ್ ಅವರು ಗಾಂಧೀಜಿಯವರನ್ನ ಮಹಾತ್ಮ ಅಂತ ಕರೆದರು. ಮಹಾತ್ಮ 3 ದಿನ ಉಪವಾಸ ಮಾಡ್ತಾರೆ. ಗಾಂಧೀಜಿಯವರ ಸಿದ್ಧಾಂತಗಳನ್ನು ಹೋಲುವ ಚಳವಳಿ ಒಂದು ಹೈದರಾಬಾದ್ ಪ್ರಾಂತ್ಯ ಭಾರತದೊಡನೆ ವಿಲೀನವಾಗಲು ಈ ಚಳವಳಿ ಕಾರಣವಾಯಿತು. ಈ ಚಳವಳಿಯ ನಾಯಕರು ಯಾರು? PC ಜೋಶಿ ಅವರು, NM ಜೋಶಿ ಅವರು, ಸ್ವಾಮಿ ರಾಮಾನಂದ ತೀರ್ಥ ಅವರು, ಯಾರೂ ಅಲ್ಲ. ಸರಿಯಾದಂತ ಉತ್ತರ ಸ್ವಾಮಿ ರಾಮಾನಂದ ತೀರ್ಥ, ರೈಟ್ ಆನ್ಸರ್ ನೋಡಿ. ಸ್ವಾಮಿ ರಮಾನಂದ ತೀರ್ಥರು ಸರಿಯಾಗಿರುವಂತ ಉತ್ತರ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಿತವಾದ ನಗರ ಯಾವುದು? ಕಲ್ಕತ್ತಾ ನಗರ, ಮುಂಬೈ ನಗರ, ಮದ್ರಾಸ್, ದೆಹಲಿ. ಸರಿಯಾದಂತ ಉತ್ತರ ಮುಂಬೈ, ರೈಟ್ ಆನ್ಸರ್ ನೋಡಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪಿತವಾದದ್ದು ಮುಂಬೈದಲ್ಲಿ, ನೆನ್ಪಿಡಿ, ಇವೆರಡು ಇಂಪಾರ್ಟೆಂಟೇ. ಭಾರತ ಸ್ವತಂತ್ರ ಬಂದ ನಂತರ 1947ರಲ್ಲಿ ಯಾವ ಸ್ಥಳದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯಿತು? ಭಾರತ ಸ್ವತಂತ್ರ ಬಂದ ನಂತರ ಯಾವ ಸ್ಥಳದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ ನಡೀತು ಅಂದ್ರ ದೆಹಲಿಯಲ್ಲಿ. ಹಾಗಾದ್ರೆ ದೆಹಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು ಆ ಸಮಯದಲ್ಲಿ? ಎಕ್ಸಲೆಂಟ್, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ರೈಟ್ ಆನ್ಸರ್ ನೋಡಿ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್.
ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ದೆಹಲಿ ರೈಟ್ ಆನ್ಸರ್ ನೋಡಿ. ಮಹಾತ್ಮ ಗಾಂಧೀಜಿಯವರು ಹತ್ಯೆಗೀಡಾದ ಸ್ಥಳ ಯಾವುದು? ಯಾವ ಸ್ಥಳದಲ್ಲಿ ಹತ್ಯೆಗೀಡಾದರು? ಕಾನ್ಪುರದಲ್ಲಿ, ಲಕ್ನೋದಲ್ಲಿ, ಕಲ್ಕತ್ತಾದಲ್ಲಿ, ದೆಹಲಿಯಲ್ಲಿ? ಸರಿಯಾದಂತ ಉತ್ತರ ದೆಹಲಿ ರೈಟ್ ಆನ್ಸರ್ ನೋಡಿ. ದೆಹಲಿಯ ಬಿರ್ಲಾ ಮೈದಾನದಲ್ಲಿ ಗಾಂಧೀಜಿ ಅವರನ್ನ ನಾಥಾರಾಮ್ ಗೋಡ್ಸೆ ಅನ್ನುವಂತ ವ್ಯಕ್ತಿ 1948 ಜನವರಿ 30ರಂದು ಗುಂಡಿಟ್ಟು ಕೊಲೆ ಮಾಡ್ತಾನೆ. ಇದನ್ನ ಭಾರತ ಇತಿಹಾಸದಲ್ಲಿ ಇವತ್ತಿಗೂ ಆ ದಿನ ಏನಂತ ಆಚರಣೆ ಮಾಡ್ತೀವಿ ಅಂದ್ರ ಭಾರತ ದೇಶದಲ್ಲಿ ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಗುರುನಾನಕರು ಕರ್ನಾಟಕ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರು. ಯಾವ ಜಿಲ್ಲೆ ಭೇಟಿ ಕೊಟ್ಟಿದ್ರು? ಬಿಜಾಪುರ, ಬೀದರ್, ಗುಲ್ಬರ್ಗಾ, ಬೆಳಗಾಂ. ಇದು PSI 2007ರಲ್ಲಿ ವೈರ್ಲೆಸ್. ಬೀದರ್ ರೈಟ್ ಆನ್ಸರ್ ನೋಡಿ. ಬೀದರ್ಗೆ ಭೇಟಿ ಕೊಟ್ಟಿದ್ರು. ಕರ್ನಾಟಕದಲ್ಲಿ ಗಾಂಧೀಜಿ ಅತ್ಯಂತ ಹೆಚ್ಚು ಸಮಯ ತಂಗಿದ್ದು ಯಾವ ವರ್ಷದ ಸಮಯದಲ್ಲಿ? 36ರಲ್ಲಿ, 37, 27, 34. ಸರಿಯಾದಂತ ಉತ್ತರ 27 ರೈಟ್ ಆನ್ಸರ್ ನೋಡಿ. 1927 ಸರಿಯಾದಂತ ಉತ್ತರ. ಗಾಂಧೀಜಿಯವರು ಅತಿ ಹೆಚ್ಚು ದಿನಮಾನಗಳ ಕಾಲ ತಂಗಿದ್ದು 1927. PSI 2007ರಲ್ಲಿ ಕೇಳಿದಂತ ಪ್ರಶ್ನೆ. ಗಾಂಧೀಜಿಯವರು ವಾಸ ಮಾಡಿದಂತ ಸ್ಥಳ ಯಾವ್ದಂದ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ವಾಸ ಮಾಡ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ವಾಸ ಮಾಡ್ತಾರೆ. ಭಾರತದಲ್ಲಿ ಇಂಗ್ಲಿಷ್ ಭಾಷೆ ಕಲಿಕೆಯನ್ನು ಪ್ರಾರಂಭಿಸಿದ ಗವರ್ನರ್ ಜನರಲ್ ಯಾರು? ಲಾರ್ಡ್ ಹೆಸ್ಟಿಂಗ್, ಲಾರ್ಡ್ ಕರ್ಜನ್, ಲಾರ್ಡ್ ಬೆಂಟಿಂಗ್, ಲಾರ್ಡ್ ಮೆಕಾಲೆ. ಗವರ್ನರ್ ಜನರಲ್ ಅಂತ ಕ್ವಶನ್ ಆಗಿದೆ. ಲಾರ್ಡ್ ಮೆಕಾಲೆ ಅನ್ನುವಂತ ವ್ಯಕ್ತಿ ಗವರ್ನರ್ ಜನರಲ್ ಅಲ್ಲೇ ಅಲ್ಲ, ಇದು ಬಿಟ್ಬಿಡಿ. ಲಾರ್ಡ್ ಬೆಂಟಿಂಗ್ ರೈಟ್ ಆನ್ಸರ್. ಯಾಕಂದ್ರೆ ಆತನ ಕಾಲದಲ್ಲಿ ಮೆಕಾಲೆ ವರದಿಯನ್ನು ಜಾರಿಗೆ ತರ್ತಾನೆ. ಮೆಕಾಲೆ ವರದಿಯನ್ನು ಜಾರಿಗೆ ತಂದು ಲಾರ್ಡ್ ವಿಲಿಯಂ ಬೆಂಟಿಂಗ್ ಏನ್ ಮಾಡಿದ ಅಂದ್ರೆ ಭಾರತ ದೇಶದಲ್ಲಿ ಈ ಒಂದು ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟ. ಬ್ರಿಟಿಷರ ವಿರುದ್ಧ ಬಂಡಾಯ ಹೂಡಿದವರಲ್ಲಿ ಇವರು ಇಲ್ಲ. ದೇಸಾಯಿ, ಶಿವಲಿಂಗ, ರುದ್ರ ಸರ್ಜಾ, ರಾಜ ವೆಂಕಟಪ್ಪ ನಾಯಕ, ನರಗುಂದದ ಭಾಸ್ಕರ್ ರಾವ್, ಮುಂಡರಗಿಯ ಭೀಮರಾವ್. ಬ್ರಿಟಿಷರ ವಿರುದ್ಧ ಬಂಡಾಯ ಹೂಡಿದವರಲ್ಲಿ ಇವರು ಇಲ್ಲ. ಯಾರಿಲ್ಲ ಇದರಲ್ಲಿ? ದೇಸಾಯಿ, ಶಿವಲಿಂಗ, ರುದ್ರ ಸರ್ಜೆ ಇಲ್ಲ ನೋಡಿ. ಯಾಕಂದ್ರೆ ಅವರ ಹೆಂಡತಿಯಾಗಿರುವಂತ ರಾಣಿ ಚೆನ್ನಮ್ಮಳು ಹೋರಾಟ ಮಾಡ್ತಾಳೆ. ಕಿತ್ತೂರು ರಾಣಿ ಚೆನ್ನಮ್ಮ ಅವರು. ಮೊದಲನೇ ದುಂಡು ಮೇಜಿನ ಮಾತುಕತೆ ನಡೆದ ಸ್ಥಳ ಮತ್ತು ದಿನಾಂಕ ಯಾವ ಸ್ಥಳ? ಲಂಡನ್. 12 ಒಂದಂತೂ ಕರೆಕ್ಟ್ ಆನ್ಸರ್ ಅದ, ಹಾಕ್ಬಿಡ್ರಿ. ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಪ್ರಥಮ ದುಂಡು ಮೇಜಿನ ಸಮ್ಮೇಳನ 1930. ಹೌದಲ್ಲ? ಪ್ರಥಮ ದುಂಡು ಮೇಜಿನ ಸಮ್ಮೇಳನ ನವೆಂಬರ್ ತಿಂಗಳಲ್ಲಿ ನಡೀತು. ಬಟ್ ಈ ಕುಡಿನ್ ಬರೋದು ರಾಂಗ್ ಇದೆ, ಲಂಡನ್ ರಾಂಗ್ ಇದೆ. ಯಾಕಂದ್ರೆ 1920 ಅಲ್ಲ, 1932 ಅಲ್ಲ. ಮೊದಲ ದುಂಡು ಮೇಜಿನ ಸಮ್ಮೇಳನ ಉತ್ತರ ಇದೇ ರೈಟ್ ಆಗ್ತದ. ಲಂಡನ್ ಗ್ಯಾಲರಿ ಹೌಸ್ ನಲ್ಲಿ ಪ್ರಥಮ ದುಂಡು ಮೇಜಿನ ಸಮ್ಮೇಳನ ನಡೀತದ. ಅದರ ಅಧ್ಯಕ್ಷ ಬಂದುಬಿಟ್ಟು ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅವರಾಗಿರ್ತಾರೆ. ಇಂಗ್ಲೆಂಡ್ ರಾಜ ಏನ್ ಮಾಡ್ತಾನಂದ್ರೆ ಅದರ ಉದ್ಘಾಟನೆ ಏನ್ ಮಾಡ್ತಾನೆ? 5ನೇ ಜಾರ್ಜ್. ಮಹಾತ್ಮ ಗಾಂಧೀಜಿಯವರು ಹಾದಿ ತಪ್ಪಿದ ಹಿರಿಯ ಮಗನ ಹೆಸರೇನು? ರಸಿಕ್ ಲಾಲ್, ರಾಮ್ ಲಾಲ್, ಹರಿಲಾಲ್, ಪ್ಯಾರಾಲಾಲ್. ಇವರಿಬ್ರು ಅಲ್ಲೇ ಅಲ್ಲ. ರಸಿಕ್ ಲಾಲ್ ಅಲ್ಲ, ಪ್ಯಾರಾಲಾಲ್ ಇದ್ದದ್ರಾಗ ರಾಮ್ ಲಾಲ್
ಸರಿಯಾದಂತ ಉತ್ತರ ಹರಿಲಾಲ್ ರೈಟ್ ಆನ್ಸರ್ ನೋಡಿ. ನೀವು ಯಾರು ರಾಮ್ಲಾಲ್ನು ಅಲ್ಲ. ಅವ್ರ ಮಕ್ಕಳು ಯಾರಂದ್ರ ರಾಮದಾಸ್, ಹರಿದಾಸ್, ಹರಿಲಾಲ್, ಮಣಿಲಾಲ್, ರಾಮದಾಸ್ ಮತ್ತು ದೇವದಾಸ್. ಇವೆಲ್ಲ ಸುಮ್ನೆ ಕೊಟ್ಟ ನಾವು. ರಸಿಕ್ ಲಾಲ್ ಅಂತ ಎಲ್ಲಿದೆ ಬರ್ತಾರ? ರಸಿಕ್ ಲಾಲ, ರಾಮಲಾಲ, ಪ್ಯಾರಲಾಲ, ಯಾವ ಇವೆಲ್ಲ? ಸರಿಯಾದಂತ ಉತ್ತರ ಹರಿಲಾಲ್ ರೈಟ್ ಆನ್ಸರ್ ನೋಡಿ. ಹಿರಿಯ ಮಗನ ಹೆಸರು ಹರಿಲಾಲ್, ಮಣಿಲಾಲ್, ರಾಮದಾಸ್ ಮತ್ತೆ ದೇವದಾಸ್. ಹಿರಿಯ ಮಗ ಅನುಕ್ರಮವಾಗಿ ಹೇಳಿ ನಾನು, ಅವ್ರ ಮಕ್ಕಳ ಅನುಕ್ರಮವಾಗಿ ಹರಿಲಾಲ್, ಮಣಿಲಾಲ್, ರಾಮದಾಸ್, ದೇವದಾಸ್. ಮಹಾತ್ಮ ಗಾಂಧೀಜಿಯವರ ಮಕ್ಕಳು ಅನುಕ್ರಮವಾಗಿ ಹಿರಿಯ ಮಗ ಯಾರಂದ್ರೆ ಹರಿಲಾಲ್. ಮಾಡುವಿಲ್ಲವೇ ಮಡಿ ಎಂದು ಘೋಷಣೆ ಮಾಡಿದವರು ಯಾರು? ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದವರು ಅರುಣಾ ಅಸಾಫ್ ಅಲಿ. ಮಾಡುವಿಲ್ಲವೇ ಮಡಿ ಅಂತ ಕರೆ ಕೊಟ್ಟವರು ಗಾಂಧೀಜಿಯವರು. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡ್ತೀನಿ. ನನಗೆ ನೀವು ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡ್ತೀನಿ ಅಂತ ಹೇಳಿದವರು ಯಾರಂದ್ರ ಸುಭಾಷ್ ಚಂದ್ರ ಬೋಸ್ ನೋಡಿ. ಸುಭಾಷ್ ಚಂದ್ರ ಬೋಸ್. ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಐ ಶಾಲ್ ಹ್ಯಾವ್ ಇಟ್ ಅನ್ನುವಂತ ಮಾತನ್ನು ಹೇಳಿದವರು ಯಾರು? ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು, ಬಾಲಗಂಗಾಧರ ತಿಲಕ್ ನೋಡಿ. ಬಾಲಗಂಗಾಧರ ತಿಲಕರು ಈ ಮಾತನ್ನು ಹೇಳ್ತಾರೆ. ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಐ ಶಾಲ್ ಹ್ಯಾವ್ ಇಟ್ ಅನ್ನುವಂತ ಮಾತನ್ನು ಹೇಳಿದರು. ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ. ಅಲಿಗರ್ ಮಹಾವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದವರು ಯಾರು? ಆಗಾ ಖಾನ್, ಸರ್ ಸೈಯದ್ ಅಹಮದ್ ಖಾನ್, ಮೊಹಮ್ಮದ್ ಅಲಿ ಜಿನ್ನಾ, ಮೊಹಮ್ಮದ್ ಇಕ್ಬಾಲ್. ಸರ್ ಸೈಯದ್ ಅಹಮದ್ ಖಾನ್ ರೈಟ್ ಆನ್ಸರ್ ನೋಡಿ. ಸಾರೆ ಹಾ ಸಾಚಾ ಹಿಂದೂ ಸಿತಾ ಹಮಾರ ಹಮಾರ ಈ ಪದ್ಯವನ್ನು ಬರೆದು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ದ್ವಿರಾಷ್ಟ್ರ ಸಿದ್ಧಾಂತದ ಕಲ್ಪನೆ ಕೊಟ್ಟವರು ಮೊಹಮ್ಮದ್ ಇಕ್ಬಾಲ್ ನೋಡಿ. ಭಗತ್ ಸಿಂಗ್ ಟಿಮ್ಟಿಮನ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾಗಿದ್ರು. ಯಾವುದು? ಅನುಶೀಲನಾ ಸಮಿತಿ, ಅಭಿನವ ಭಾರತ, ರೆವಲ್ಯೂಷನ್ ಸೋಷಿಯಲಿಸ್ಟ್ ಪಾರ್ಟಿ, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್. ಇದರ ಒಂದು ಘೋಷವಾಕ್ಯ ಏನಾಗಿತ್ತಂದ್ರೆ ಫಿಲಾಸಫಿ ಆಫ್ ಬಾಂಬ್ ಆಗಿತ್ತು. ಡಿ ರೈಟ್ ಆನ್ಸರ್ ನೋಡಿ. ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್. ಹಾಗಾದ್ರೆ ಭಗತ್ ಸಿಂಗರ್ ಸ್ಥಾಪನೆ ಮಾಡಿದ ಮೊದಲ ಕ್ರಾಂತಿಕಾರಿ ಸಂಘಟನೆ ಯಾವುದು? ಎಕ್ಸಲೆಂಟ್, ಭಗತ್ ಸಿಂಗ್ ಕರೆಕ್ಟ್ ಆನ್ಸರ್. ನವ ಜವಾನ ಭಾರತ ನೋಡಿ. ನವ ಜವಾನ್ ಭಾರತ. ತಿಲಕ, ಲಾಲ್ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್ ಅವರಂತೆ ಪ್ರಮುಖವಾದ ಮತ್ತೊಬ್ಬ ತೀವ್ರಗಾಮಿ ನಾಯಕ ಯಾರು? ಅರವಿಂದ್ ಘೋಷ್, ರಾನಡೆ, ರಾಸ್ ಬಿಹಾರಿ ಬೋಸ್, ಸುಭಾಷ್ ಚಂದ್ರ ಬೋಸ್. ಅಂದ್ರೆ ತೀವ್ರಗಾಮಿಗಳ ಒಬ್ಬ ನಾಯಕ ಯಾರು ಅಂತ ಕ್ವಶನ್ ಆಗಿದೆ. PSI 2009ರಲ್ಲಿ ಕೇಳಿದ ಪ್ರಶ್ನೆ. ಲಾಲ್ ಬಾಲ್ ಪಾಲ್ ಅವರ ಜೊತೆಯಲ್ಲಿ ಇನ್ನೊಬ್ಬ ಪ್ರಸಿದ್ಧವಾದಂತ ನಾಯಕ ಯಾರಂದ್ರ ಅರವಿಂದ್ ಘೋಷ್ ರೈಟ್ ಆನ್ಸರ್ ನೋಡಿ. ಲಾಲ್ ಬಾಲ್ ಪಾಲ್ ಅದರ ಜೊತೆಯಲ್ಲಿ ಇನ್ನೊಬ್ಬ ಪ್ರಸಿದ್ಧವಾದ ನಾಯಕ ಯಾರಂದ್ರ ಅರವಿಂದ್ ಘೋಷ್. ಭಾರತದಲ್ಲಿ ನಡೆದ ಅತ್ಯಂತ ಮೊದಲನೇ ಬ್ರಿಟಿಷ್ ವಿರೋಧ ಹೋರಾಟ ಯಾವುದು? ಮೈಸೂರು ಬಂಡಾಯ, ಸಂತಾಲ ಬಂಡಾಯ, 1857ರ ದಂಗೆ, ದಕ್ಷಿಣ ಭಾರತದ ಬಂಡಾಯ. PSI 2009ರಲ್ಲಿ ಕೇಳಿದಂತ ಪ್ರಶ್ನೆ. ಸರಿಯಾದಂತ ಉತ್ತರ 1857ರ ದಂಗೆ ರೈಟ್ ಆನ್ಸರ್ ನೋಡಿ. ಭಾರತದಲ್ಲಿ ನಡೆದ ಅತ್ಯಂತ ಮೊದಲನೇ ಬ್ರಿಟಿಷ್ ವಿರೋಧ ಹೋರಾಟ ಯಾವುದಂದ್ರ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇದೆಯಲ್ಲ, ಇದು ರಾಷ್ಟ್ರಾದ್ಯಂತ. ಎಸ್, ಸಂತಾಲ ಬಂಡಾಯ ಇದೆಯಲ್ಲ, ಕೇವಲ ಒಂದು ಪ್ರಾಂತ್ಯಕ್ಕೆ ಸಂಬಂಧಪಟ್ಟದ್ದು. ಅದು ಬುಡಕಟ್ಟು ಜನರಿಗೆ ಮಾತ್ರ ಸಂಬಂಧಪಟ್ಟದ್ದು. ಬುಡಕಟ್ಟು ಜನರ ನಾಯಕ ಸಿದ್ದು ಮುಂಜಿ ಮತ್ತು ಕನ್ನು ಮುಂಜಿ ರಾಜಮಹಲ್ ಬೆಟ್ಟಗಳಲ್ಲಿ ಮಾಡಿದಂತ ಹೋರಾಟ ಅಂತ ಹೇಳಿ ಗುರುತಿಸ್ತೀವಿ. ಈ ಕೆಳಕಂಡವರಲ್ಲಿ ಭಾರತಕ್ಕೆ ವಸಾಹತು ಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ ಯಾವ ಟೀಮ್ ಅದು? ಫ್ರೆಂಚರು, ಡೇನರು, ಡಚ್ಚರು, ಸ್ಪೇನರು, ಜರ್ಮನಿ, ಇಟಲಿಯನ್ನರು, ಡಚ್ಚರು, ಇಂಗ್ಲಿಷರು, ಡೇನರು, ಪೋರ್ಚುಗೀಸರು, ಡೇನರು, ಡಚ್ಚರು. ಸರಿಯಾದಂತ ಉತ್ತರ
ಬಿ, ಇವ್ರು ಯಾವತ್ತೂ ಪ್ರಯತ್ನ ಮಾಡಲೇ ಇಲ್ಲ. ಸ್ಪೇನ್ ಭಾರತಕ್ಕೆ ಬರಲಿಲ್ಲ, ಜರ್ಮನಿ ದೇಶ ಭಾರತಕ್ಕೆ ಬರಲಿಲ್ಲ, ಇಟಲಿ ದೇಶ ಭಾರತಕ್ಕೆ ಬರಲಿಲ್ಲ. PSI 2009ರಲ್ಲಿ ಕೇಳಿದ ಪ್ರಶ್ನೆ ಇದು. ಸುಭಾಷ್ ಚಂದ್ರ ಬೋಸರು ಆರಂಭಿಸಿದ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಹೇಗೆ ಕಟ್ಟಿದರು? ಕಾಮಗಾಟ ಮಾರು. ನೋಡಿ, ನಿಮ್ಗೆ ಹೇಳಿದ್ದೆ ನಾನು, ಕಾಮಗಾಟ ಅನ್ನುವಂತ ಶಬ್ದ ಬರುತ್ತೆ ಅಂತ ಹೇಳಿದ್ದೆ, ಇಲ್ಲಿ ಕ್ವಶನ್ ಆಗಿದೆ ನೋಡಿ. ಕಾಮಗಾಟ ಮಾರು ಹಡಗಿನಲ್ಲಿದ್ದ ಜನರನ್ನು ಸೇರಿಸಿ, ಬ್ರಿಟಿಷ್ ಭಾರತದಿಂದ ಪಲಾಯನ ಮಾಡಿ ಮಲೇಷ್ಯಾ ಸೇರಿದ್ದ ಭಾರತೀಯರನ್ನು ಒಟ್ಟುಗೂಡಿಸಿ, ಜಪಾನ್ನಲ್ಲಿ ನೆಲೆಸಿದ್ದ ಭಾರತೀಯರನ್ನ ಸೇರಿಸಿ, ಜಪಾನಿನ ಅಧೀನದಲ್ಲಿದ್ದ ಭಾರತೀಯ ಯುದ್ಧ ಕೈದಿಗಳನ್ನು ಸೇರಿಸಿ ಸುಭಾಷ್ ಚಂದ್ರ ಬೋಸರು ಆರಂಭಿಸಿದ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಹೆಂಗ್ ಕಟ್ಟಿದ್ರಂದ್ರ, ಜಪಾನಿಯರ ಅಧೀನದಲ್ಲಿದ್ದ ಭಾರತದ ಯುದ್ಧ ಕೈದಿಗಳನ್ನ ಸೇರಿಸಿ. ರೈಟ್ ಆನ್ಸರ್, ಭಾರತದ ಯುದ್ಧ ಕೈದಿಗಳನ್ನ ಸೇರಿಸಿ. ಹಾಗಾದ್ರೆ ಈ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿ ಎಲ್ಲಿ ಪ್ರಾರಂಭ ಆಯಿತು? ಸಿಂಗಾಪುರದಲ್ಲಿ ಆರಂಭವಾಯಿತು ನೋಡಿ, ಸಿಂಗಾಪುರದಲ್ಲಿ. ಎಕ್ಸಲೆಂಟ್. ವಾವ್, ಸೂಪರ್ ಕ್ವಶನ್. ಇದು ಕೂಡ ಬಹಳ ಸಲ ರಿಪೀಟ್ ಆಗಿದೆ. ಹಿಂದೂ ಸ್ವರಾಜ್ಯ ಅನ್ನೋದು ಇದೊಂದು ವಿವಾದಾತ್ಮಕವಾಗಿರುವಂತ ಗ್ರಂಥವಾಗಿದೆ. ಹಿಂದೂ ಸ್ವರಾಜ್ಯ ಅನ್ನೋದು ಇದೊಂದು ವಿವಾದಾತ್ಮಕವಾಗಿರುವಂತ ಗ್ರಂಥವಾಗಿದೆ. ಹಿಂದೂ ಸ್ವರಾಜ್ ಸರಿಯಾದಂತ ಉತ್ತರ. ಹಿಂದೂ ಸ್ವರಾಜ್ಯ ಕೃತಿಯನ್ನು ರಚನೆ ಮಾಡಿದವರು ಮಹಾತ್ಮ ಗಾಂಧೀಜಿ ಅವರು. ನೋಡಿ, ಹಿಂದೂ ಸ್ವರಾಜ್ ಎಂಬ ಗ್ರಂಥವನ್ನು ಬರೆದವರು ಯಾರಂದ್ರ ಮಹಾತ್ಮ ಗಾಂಧೀಜಿ ಅವರು. ಇದು ಗಾಂಧೀಜಿಯವರ ಅತ್ಯಂತ ವಿವಾದಾತ್ಮಕವಾಗಿರುವ ಕೃತಿಯಾಗಿದೆ. ಉತ್ತರಾಖಂಡದ ಹರಿದ್ವಾರದಲ್ಲಿ ಹಿಂದೂ ಮಹಾಸಭಾ ಪ್ರಾರಂಭ ಆಗ್ತದೆ. ಅದನ್ನ ಪ್ರಾರಂಭ ಮಾಡಿದವರು ಯಾರು? ಮದನ್ ಮೋಹನ್ ಮಾಳವೀಯ. ಪಾಠನೇ ಕೇಳಿಲ್ಲ, ಯಾಕೆ ಕ್ವಶನ್ ಕೇಳಿದೆ ನಂಗೆ ಅಂದನ. ಎಷ್ಟು SMS ಆಗ್ತಾರ, ಎಷ್ಟು ಫೋನ್ ಬರ್ತಾವ ಪಾಪ. ಹಂಗಲ್ಲ, ಅದು ನಾನು ಆಕ್ಚುಲಿ ಕೇಳಬಾರ್ದಿತ್ತು. ಲಾಸ್ಟ್ ಮೂಮೆಂಟ್ ಕೇಳಿದೆ. ಯಾವ ರಾಂಗ್ ಅನ್ನವ? ನೀನು ಜಡ್ಜ್ ಇಲ್ಲೇನು? ನಾ ಬಿಡಿಸ್ತೀನಿ ಅಂತ ಹೇಳಿದ್ರೆ ರಾಂಗ್ ಕೇಳ್ತೇನೆ ನಾನು? ತನ ಬರಲ್ಲ ಅಂದ್ರೆ ರಾಂಗ್ ಅಂತ ಬರೀ ಹಿಂಗೆ ಮಾಡು. ಆ ಕ್ವಶನ್ ಪೇಪರ್ ಅದು ಹಿಂಗೆ ಹೇಳ್ತವೆ, ಕ್ವಶನ್ ರಾಂಗ್ ಅದ ಅಂತ ಹೇಳಿ ಬರ್ತಾವ ಕೆಲವು ಒಳಗೊಂದೊಂದು. ರಾಂಗ್ ಇರ್ತದ. ನಿಮ್ ಇದ್ರಿ ಬಿಡಿಸ್ ತೋರ್ಸಿನಲ್ಲ ನಾನು. ತನ ಬರಲ್ಲ ಅಂದ್ರೆ ರಾಂಗ್ ಅನ್ನೋಂತ. 3 ವರ್ಷ ಆಯ್ತು, ಬರೀ ಇದೇ ಆಯ್ತು ಇಂಥವೇ. ಹಿಂದೂ ಸ್ವರಾಜ್ ಎಂಬ ಗ್ರಂಥವನ್ನ ಮಹಾತ್ಮ ಗಾಂಧೀಜಿಯವರು ಲಂಡನ್ನಿಂದ ದಕ್ಷಿಣ ಆಫ್ರಿಕಕ್ಕೆ ಹೋಗುವಂತ ಸಮಯದಲ್ಲಿ ಹಡಗಿನಲ್ಲಿ ಬರೀತಾರೆ. ಯಾವ ವರ್ಷ ಅಂದ್ರೆ 1909ರಲ್ಲಿ ಅಲ್ಲ. ಹಾಗಾದ್ರೆ ಇದನ್ನು ಯಾವ ಸಮಯದಲ್ಲಿ ಪ್ರಕಟ ಮಾಡಿದ್ರು? ಎಕ್ಸಲೆಂಟ್, ಅಮಿತ್ ಕರೆಕ್ಟ್ ಆನ್ಸರ್. ಪಲ್ಲವಿ ಮೇಡಮ್ ಕರೆಕ್ಟ್ ಆನ್ಸರ್. 1919ರಲ್ಲಿ ಭಾರತ ದೇಶದಲ್ಲಿ ಖಿಲಾಫತ್ ಚಳವಳಿ ನಡೆದಿರ್ತದಲ್ಲ, ಆ ಖಿಲಾಫತ್ ಚಳವಳಿಯ ಸಂದರ್ಭದಲ್ಲಿ ಈ ಒಂದು ಯಾರೋ ಮೊದಲು ಅದನ್ನು ಬಿಡಿಸ್ಯಾನೋ, ನಾವು ಬಿಡಿಸಲ್ಲ. ಯಾಕೆ ಬಿಡಿಸ್ಬೇಕದ? ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರು ಯಾರು? ಎಷ್ಟು ಅನು ಮಾಡಿ ಕೇಳ್ತಾ ನೋಡದನ್ನು. ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರು ಗೋಪಾಲ್ ಕೃಷ್ಣ ಗೋಖಲೆ, ಜವಾಹರ್ಲಾಲ್ ನೆಹರು, VD ಸಾವರ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸರಿಯಾದಂತ ಉತ್ತರ ಜವಾಹರ್ಲಾಲ್ ನೆಹರು ಅವರು. ನೋಡಿ, ಜವಾಹರ್ಲಾಲ್ ನೆಹರು ಅವರು ದ ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರು ಯಾರಂದ್ರ ಜವಾಹರ್ಲಾಲ್ ನೆಹರು. ಚಂಪಾರಣ್ಯ ಸತ್ಯಾಗ್ರಹವನ್ನ ಮಹಾತ್ಮ ಗಾಂಧೀಜಿಯವರು ಆರಂಭಿಸಿದ ವರ್ಷ 1923, 1915, 1919, 1917. ರೈಟ್ ಆನ್ಸರ್ ನೋಡಿ, 1917. ಸ್ವರಾಜ್ಯ ಪಕ್ಷ ಪ್ರಾರಂಭಗೊಂಡ ವರ್ಷ CR ದಾಸರ್, ಚಿತ್ತರಂಜನ್ ದಾಸ್, ಮೋತಿಲಾಲ್ ನೆಹರು, ವಿಠಲ್ ಭಾಯ್ ಪಟೇಲ್ ಅವರು ಪ್ರಾರಂಭ ಮಾಡಿದಂತ ಸ್ವರಾಜ್ಯ ಪಕ್ಷ ಇದು ಯಾವಾಗ ಸ್ಥಾಪನೆ ಆಯ್ತಂದ್ರ 1923ರಲ್ಲಿ ಪ್ರಾರಂಭವಾಯಿತು. 1923ರಲ್ಲಿ ಆರಂಭವಾಯಿತು. ಎಸ್, CR ದಾಸರು ಬಿಹಾರದ ಗಯಾ ಕಾಂಗ್ರೆಸ್ ಅಧಿವೇಶನದಲ್ಲಿ
ಇದನ್ನ ಏನ್ ಮಾಡಿದಾರ ಅಂದ್ರ ಅನೌನ್ಸ್ ಮಾಡ್ತಾರ ಫಸ್ಟ್. ಸಮಾಧಾನ ಇರು. PS 2009ರಲ್ಲಿ ಕೇಳಿದ ಪ್ರಶ್ನೆ ನೀ ಬೆಳತನ ಬಿಡಿಸೋದನ್ನ ಆನ್ಸರ್ ಹೇಳ ಮೊದಲ ನನಗೆ. ಬಂಗಾಳದ ಏನು ಸ್ವದೇಶಿ ಚಳವಳಿ ಆರಂಭಗೊಂಡಿದ್ದು ಬಂಗಾಳದ ವಿಭಜನೆ ವಿರೋಧ ಮಾಡಿ ನೋಡಿ. ಇದನ್ನ ವಂಗಭಂಗ ಚಳವಳಿ ಅಂತ ಫಸ್ಟ್ ಕ್ವಶನ್ ಇದನ್ನ ಬಿಡಿಸೀನಿ. ಯಾವ ಕಾಯ್ದೆಯನ್ನ ಗಾಂಧೀಜಿಯವರು ಕಪ್ಪು ಕಾಯ್ದೆ ಎಂದು ಕರೆದರು? ರೌಲತ್ ಕಾಯ್ದೆ ನೋಡಿ, ರೌಲತ್ ಆಕ್ಟ್ ಇದೆಯಲ್ಲ, ಇದನ್ನ ಗಾಂಧೀಜಿಯವರು ಕಪ್ಪು ಕಾಯ್ದೆ ಅಂತ ಕರೆದರು. ಅವರಿಗಿಂತ ಹೆಚ್ಚಾಗಿ ನನಗೆ ಸೋಲಾದದ್ದು. ಗಾಂಧೀಜಿಯವರು ಈ ಹೇಳಿಕೆ ನೀಡಿದ್ದು ಯಾರಿಗೆ? CR ದಾಸರಿಗೆ, C ರಾಜಗೋಪಾಲಾಚಾರಿ ಅವರಿಗೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ, ಪಟ್ಟಾಭಿ ಸೀತಾರಾಮಯ್ಯ ಅವರಿಗೆ. ಎದಕ್ ಬೇಕಾಗಿತ್ತು ಹೇಳಕ್ಕ? ಸರಿಯಾದಂತ ಉತ್ತರ ಪಟ್ಟಾಭಿ ಸೀತಾರಾಮಯ್ಯ. ರೈಟ್ ಆನ್ಸರ್ ನೋಡಿ, ಪಟ್ಟಾಭಿ ಸೀತಾರಾಮಯ್ಯ ಅವರು. ಆ ಒಂದು ಸುಭಾಷ್ ಚಂದ್ರ ಬೋಸರ ವಿರುದ್ಧ ಎಲೆಕ್ಷನ್ ನಿಲ್ತಾರೆ. ಸುಭಾಷ್ ಚಂದ್ರ ಬೋಸರ ವಿರುದ್ಧ ಎಲೆಕ್ಷನ್ ನಿಲ್ತು ಎಲೆಕ್ಷನ್ದಲ್ಲಿ ಹೆಂಗ್ ಸೋತರು ಅಂದ್ರೆ ಠೇವಣಿ ಕಳ್ಕೊಂಡು ಹೋಗ್ತಾರೆ. ಆ ಉದ್ದೇಶಕ್ಕಾಗಿ ಸ್ವತಃ ಗಾಂಧೀಜಿಯವರು ಹೇಳ್ತಾರೆ ಅವ್ರಿಗಿಂತ ಹೆಚ್ಚು ನನಗೆ ಸೋಲಾಗಿದೆ ಅಂತ. ನಮ್ಮುತ್ತೆ. ಮಹಾದೇವ್ ಗೋವಿಂದ ರಾನಡೆ ಅವರು ಯಾವುದರ ಸದಸ್ಯರಾಗಿದ್ದರು? ಎಕ್ಸಲೆಂಟ್. ಪ್ರಾರ್ಥನಾ ಸಮಾಜದ ಸದಸ್ಯರಾಗಿದ್ದರು ನೋಡಿ. ಪ್ರಾರ್ಥನಾ ಸಮಾಜ, ಥಿಯೋಸಾಫಿಕಲ್ ಸೊಸೈಟಿ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಇಂಡಿಯನ್ ಲೀಗ್.